ಶಾಸಕ ಬೇಳೂರು ಗೋಪಾಲಕೃಷ್ಣ ಎದುರುಗಡೆಯಲ್ಲೇ ನಗರಸಭೆಯಲ್ಲಿ ಗಲಾಟೆಯಾಗಿದೆ. ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿದೆ. ಸಾಗರ ನಗರಸಭೆ ಸಭಾಂಗಣದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಎದುರೇ ಗಲಾಟೆಯಾಗಿದೆ. ಸಾಗರ ನಗರಸಭೆಯ ಸಭೆಯಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಿತು. ಸಾಗರ ನಗರಸಭೆಯ ಸಭಾಂಗಣದಲ್ಲಿ ಮೀಟಿಂಗ್ ನಡೀತು. ಮಟನ್ ಅಂಗಡಿ ನಗರಸಭೆಗೆ ಸೇರಿದ್ದು ಅಂತ ಹೇಳಿ ಗಲಾಟೆ ಆರಂಭ ಆಗಿರೋದು. ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೀತು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಗರಸಭೆ ಸದಸ್ಯ ಮೇಘರಾಜ್ ಗರಂ ಆದ್ರು. ಸದಸ್ಯರನ್ನ ಸಮಾಧಾನ ಪಡಿಸೋದಕ್ಕೆ ಶಾಸಕರು ಮುಂದಾದ್ರು. ಒಂದು ರೀತಿ ನಾಟಕೀಯ ದೃಶ್ಯಗಳು ಇವತ್ತು ಶಿವಮೊಗ್ಗ ಸೊರಬ ನಗರಸಭೆಯಲ್ಲಿ ಕಾಣೋದಕ್ಕೆ ಸಿಕ್ತು. ಸಾಗರ ನಗರಸಭೆಯಲ್ಲಿ ಕಾಣೋದಕ್ಕೆ ಸಿಕ್ತು. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ನಮ್ಮ ನಗರಸಭೆಗೆ ಪತ್ರಗಳ ಮೂಲಕ ಅದರ ಬಗ್ಗೆ ಮಾಹಿತಿಯನ್ನು ಪಡೆದಿರೋದು ಎಲ್ಲವೂ ನಮಗೆ ದಾಖಲೆಗಳ ಸಮೇತ ನಮ್ಮ ಕೈಯಲ್ಲಿ ಇದೆ. ಆದರೂ ಕೂಡ ನಮ್ಮ ನಗರಸಭೆ ಅಧಿಕಾರಿಗಳು ಇದಕ್ಕೆ ಕ್ರಮ ವಹಿಸಬೇಕು. 24 ಅಧಿಕಾರಿಗಳನ್ನ ಸಮರ್ಪಕವಾಗಿ ಬಳಸಿಕೊಂಡು ನಗರಸಭೆ ಸಮರ್ಪಕತೆ ಅದನ್ನು ಉಳಿಸಿಕೊಳ್ಳುವಂತ ಪ್ರಯತ್ನ ಆಗಬೇಕು. ಮಾತಾಡಿಲ್ವಾ ಸರ್? ನಿಮ್ಮ ಮಾತಿಗೆ ಗೌರವ ಕೊಡ್ತೀವಿ. ಅವ್ರು ಯಾಕೆ ಮತ್ತೆ ಸರ್? ನೀವಿದ್ದೀವಿ ಅಂತ ಹೇಳ್ಕೊಂಡು ನಾವು ಸಭೆ ಗೌರವ ಕೊಟ್ಟಿದ್ದೀವಿ ಸರ್. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೋಹನ್, ಏನ್ ನಡೀತು ನಿಜವಾಗ್ಲೂ? ಯಾವ ವಿಚಾರದಕ್ಕೆ ಇಷ್ಟೆಲ್ಲ ಗದ್ದಲ? ಈಗ ಸದ್ಯಕ್ಕೆ ಏನಾಯ್ತು? ಈ ಪ್ರಕರಣದ ಡೀಟೇಲ್ಸ್ ಏನಿದೆ ಮೋಹನ್ ಕೃಷ್ಣ? ಸಾಗರ ನಗರಸಭೆಯಲ್ಲಿ ಇವತ್ತು ಕೋಲಾಹಲವೇ ಇದ್ದಿರುವಂತದ್ದು. ಬಿಜೆಪಿ ಸದಸ್ಯರು ಸಭೆಯ ಬಾವಿಗಳಿಂದ ಪ್ರತಿಭಟನೆ ನಡೆಸಿರುವಂತದ್ದು. ಸಾಗರದ ಮುಖ್ಯ ರಸ್ತೆಯಲ್ಲಿರುವಂತಹ ಮಟನ್ ಅಂಗಡಿಯೊಂದಕ್ಕೆ ಸಂಬಂಧಪಟ್ಟಂತೆ ಅವರು ಹಲವಾರು ವರ್ಷಗಳಿಂದ ತೆರಿಗೆ ಕಟ್ತಾ ಇದ್ರು ಕೂಡ ಅವರನ್ನ ಖಾಲಿ ಮಾಡಿಸಬೇಕೆಂಬ ಉದ್ದೇಶದಿಂದ ಅವರಿಗೆ ಒಂದು ಕಿರುಕುಳ ನೀಡಲಾಗ್ತಾ ಇದೆ ಎಂಬ ಆರೋಪವನ್ನ ಮಾಡಲಾಗ್ತಾ ಇತ್ತು. ಈ ಒಂದು ಉದ್ದೇಶದಿಂದ ಇವತ್ತು ಬಿಜೆಪಿಯ ಸದಸ್ಯರು ಇವತ್ತು ಸಭೆಯ ಬಾವಿಗಳಿಂದ ಪ್ರತಿಭಟನೆ ನಡೆಸಿದ್ರು. ನಮಗೆ ಸಭೆಯಲ್ಲಿ ಅವಕಾಶ ಮಾಡಿಕೊಡ್ತಾ ಇಲ್ಲ ಮಾತಾಡಲಿಕ್ಕೆ, ಈ ಒಂದು ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಎಂಬುದರ ಬಗ್ಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಮುಂದೆ ಪ್ರಸ್ತಾಪ ಮಾಡಿದ್ರು. ಆದ್ರೆ ಕಾಂಗ್ರೆಸ್ ಸದಸ್ಯರು ಇದಕ್ಕೆ ಅವಕಾಶ ಕೊಡಲಿಲ್ಲ. ಈ ವೇಳೆ ರೊಚ್ಚಿಗಿದ್ದ ಬಿಜೆಪಿ ಸದಸ್ಯರು ಈ ಒಂದು ಸಂದರ್ಭದಲ್ಲಿ ಸಭೆಯ ಬಾವಿಗಿಳಿದು ಪ್ರತಿಭಟನೆ ನಡೆಸ್ತಾರೆ. ನಮಗೆ ಅವಕಾಶವನ್ನು ಕೊಡಬೇಕು, ಮುಕ್ತವಾಗಿ ಮಾತಾಡಬೇಕು, ಸಭೆ ಇರುವಂತದ್ದು ಮಾತಾಡ್ಲಿಕ್ಕೆಗೋಸ್ಕರ ಮತ್ತೆ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಸದಸ್ಯರು ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಭೆಯಲ್ಲಿ ಒಂದು ಕೋಲಾಹಲವೇ ಎದ್ದಿತ್ತು. ಬಿಜೆಪಿ ಸದಸ್ಯರು ಹಾಗೂ ಕಾಂಗ್ರೆಸ್ ಸದಸ್ಯರ ನಡುವೆ ಮಾತಿನ ಚಕಮಕಿ ಕೂಡ ಉಂಟಾಯಿತು. ಇದು ವಿಶೇಷ ಸಭೆಯ ಮಾತಾಡ್ಲಿಕ್ಕೆ ನೀತಿ ನಿಯಮದ ಪ್ರಕಾರ ಸಾಮಾನ್ಯ ಸಭೆಯಲ್ಲಿ ಏನ್ ಮಾತಾಡಬೇಕು ಅದನ್ನೇ ಮಾತಾಡಬೇಕು, ಅಜೆಂಡಾ ಪ್ರಕಾರವೇ ಮುಂದೋಗ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸದಸ್ಯರು ಇದ್ದಾಗ ಬಿಜೆಪಿ ಸದಸ್ಯರು ಇದಕ್ಕೆ ಕೋಲಾಹಲವನ್ನೇ ನಡೆಸಿದ್ರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹಾಗೂ ನಗರಸಭೆ ಸದಸ್ಯ ಟಿ.ಡಿ. ಮೇಘರಾಜ್ ಈ ಒಂದು ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸದಸ್ಯರಿಗೆ ಸಮಾಧಾನ ಮಾಡಲು ಕೂಡ ಮುಂದಾದ್ರು. ಈ ವೇಳೆ
ಗೋಪಾಲಕೃಷ್ಣ ಅವರ ಶಾಸಕರಾದಂತ ಗೋಪಾಲಕೃಷ್ಣ ಸಭೆ ಏನು ಸದಸ್ಯರಿಗೆ ಸಮಾಧಾನ ಮಾಡಲು ಮುಂದಾದ್ರು, ಆದ್ರೂ ಕೂಡ ಕೇಳದ ಬಿಜೆಪಿ ಕಾರ್ಯಕರ್ತರು ಕೆಳಗೆ ಕೂತು ಪ್ರತಿಭಟನೆ ಮುಂದುವರಿಸಿದ್ರು. ಈ ಸಭೆ ಸಂದರ್ಭದಲ್ಲಿ ಹಲವಾರು ಜನ ಮುಖಂಡರು ಬಂದು ಸಭೆಯಲ್ಲಿ ಈ ರೀತಿಯಲ್ಲಿ ಮಾಡೋದು ಬೇಡ ಎಂಬ ಮೂಲಕ ಅವರನ್ನ ಸಮಾಧಾನ ಮಾಡಿದ್ದಾರೆ. ಇವಾಗ ಸಭೆ ಸರಾಗವಾಗಿ ಮುನ್ನಡೀತಾ ಇದೆ. ಈ ಒಂದು ಏನು ಸಾಗರ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಒಂದು ಮಾಂಸದ ಅಂಗಡಿಯ ಒಂದು ವಿಚಾರವಾಗಿ ಇವತ್ತು ಕೋಲಾಹಲ ಎದ್ದಿರುವಂತದ್ದು. ಇಲ್ಲೋ ಒಂದ್ ಕಡೆ ಸಾಗರ ನಗರಸಭೆಯಲ್ಲಿ ಈ ಒಂದು ಪ್ರಸ್ತಾಪಕ್ಕೆ ಅವಕಾಶ ಇಲ್ಲ ಎಂಬುದು ಇಲ್ಲಿ ತೋರ್ಪಡಿಸುತ್ತದೆ. ಅದರಲ್ಲಿ ಸಾಮಾನ್ಯ ಸಭೆಯಲ್ಲಿ ವಿಷಯ ಆಧಾರಿತವಾಗಿ ಚರ್ಚೆ ನಡೆಸಬೇಕೆಂಬ ಕಾಂಗ್ರೆಸ್ ಸದಸ್ಯರ ಕೂಗು ಇಲ್ಲಿ ಅರ್ಥಪೂರ್ಣವಾಗಿತ್ತು. ಪ್ರಣತ್, ಥ್ಯಾಂಕ್ ಯು ಮೋಹನ್ ಕೃಷ್ಣ ಮಾಹಿತಿಗೆ.